ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಹಾಗೆಯೇ ನೀಡಲ್ ಬಂದು 10.075 mm ತೊಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಇದೊಂದು 2 ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು. ತುಂಬ ಈಸಿ ಇದೆ. ಬೇಸ್ ಲೈನು ಕೂಡ ಅಷ್ಟೇ ಈಸಿ ಇದೆ. ನಾನಿಲ್ಲಿ ಒಂದು ಟೈಮ್ ಲಾಕ್ ಮಾಡಿಕೊಂಡೆ, ನಂತರ ಒಂದು ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಒಂದು ಸಲ ಲಾಕ್ ಮಾಡಿ ಒಂದು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ, ಮತ್ತೊಂದು ಚೈನ್ನ ಹಾಕ್ಕೊಂಡೆ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಬ್ಯಾಕ್ ಸೈಡಿಂದನಾದರೂ ಹಾಕ್ಕೊಂಡು ಬರ್ಬೋದು ಅಥವಾ ರೈಟ್ ಸೈಡಿಂದನಾದರೂ ಹಾಕ್ಕೊಳ್ತಾ ಹೋಗ್ಬೋದು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಬೇಕು, ಅದ್ರ ಪಕ್ಕನೇ ಲಾಕ್ ಮಾಡಬೇಕು. ಅಂದರೆ ಒಂದು ಚೈನಷ್ಟು ಒಂದು ಪಾಯಿಂಟಷ್ಟು ಗ್ಯಾಪ್ ಕೊಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಚೈನ್ನ ಹಾಕ್ಕೊಳ್ಬೇಕು, ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಒಂದು ಚೈನ್ನ ಹಾಕ್ಕೊಂಡೆ, ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಬೇಸ್ ಲೈನ್ ಇಷ್ಟೇ, ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಸೀರೆಗಳಿಗೇನಾದರೂ ಹಾಕ್ಕೊಂಡ್ರೆ ಬ್ಯಾಕ್ ಸೈಡಿಂದ ಹಾಕ್ಕೊಳ್ಳಿ, ಆವಾಗ ಥ್ರೆಡ್ ಕಟ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಮತ್ತೆ ಸೆಕೆಂಡ್ ಸ್ಟೆಪ್ ಹಾಕ್ಕೊಳ್ತಾ ಹೋಗ್ಬೋದು. ನಾನು ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ. ಒಂದು ಚೈನ್ನ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪ ದೂರದವರೆಗೂ ಒಂದು ಚೈನ್ ಒಂದು ಲಾಕ್, ಅಂದರೆ ಒಂದು ಚೈನ್ನ ಹಾಕಿ ಸಿಂಗಲ್ ಕ್ರೋಶ ಮಾಡ್ತಾ ಬಂದಿದ್ದೀನಿ. ಈ ರೀತಿಯಾಗಿ ನೀವು ಬೇಸ್ ಲೈನ್ನ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡೋದು. ಕೊನೆಯಲ್ಲಿ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಥ್ರೆಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ ಬೇಸ್ ಲೈನ್ ಇಷ್ಟೇ. ಸ್ಟಾರ್ಟಿಂಗು ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಸೇಮ್ ಕಲರ್ ಥ್ರೆಡನ್ನೇ ತಗೊಂಡಿದ್ದೀನಿ. ಈ ಡಿಸೈನ್ನ ಸಿಲ್ಕ್ ಥ್ರೆಡಲ್ಲೂ ಕೂಡ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗ್ ನಾನು ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಒಂದು ಸಲ ಟೈಟಾಗಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನ್ನ ಹಾಕಬೇಕು. ಒಂದು ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇರುವಂಥ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. ಮತ್ತೆ ಒಂದು ಚೈನ್ನ ಹಾಕ್ಕೊಂಡೆ, ಅದ್ರ ಪಕ್ಕದಲ್ಲೇ ಇರುವಂತಹ ಒಂದು ಚೈನ್ ಗ್ಯಾಪ್ ಹಾಕಿರ್ತೀವಿ ನೋಡಿ ಬೇಸ್ ಲೈನಲ್ಲಿ, ಆ ಒಂದು ಚೈನಿಗೆ ಲಾಕ್ ಮಾಡಿಕೊಂಡೆ. ಸೊ ಮತ್ತೆ ನಾನು ಇಲ್ಲಿಂದನೇ ಆರ್ಚನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1-2 ಸಲ ನಾನು ಒಂದು ಚೈನ್ನ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊಂಡಲ್ವಾ, ಇದನ್ನು ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು 8 ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ. ಎಂಟು ಚೈನ್ಗಳನ್ನ ಹಾಕಿ ಇಲ್ಲಿ ನಾನು 1, 2, 3, 4 ಅಂದರೆ 5ನೇ ಚೈನ್, ಒಂದು ಚೈನ್ ಗ್ಯಾಪ್ ಇರುತ್ತಲ್ವ, 5ನೇ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿಕೊಂಡೆ. ಈ ರೀತಿ ಕಾಣಿಸುತ್ತೆ. ನಂತರ 2 ಚೈನ್ನ ಹಾಕ್ಕೊಳ್ತೀನಿ. ಲಾಕ್ ಆದಮೇಲೆ 2 ಚೈನ್ನ ಹಾಕ್ತಾಯಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಇಲ್ಲಿ ಒಂದು ಹೋಲನ್ನು ಸ್ಕಿಪ್ ಮಾಡಬೇಕು. ಅಂದರೆ ಒಂದು ಚೈನನ್ನು ಬಿಟ್ಟು ನಂತರ 2ನೇ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಇರುತ್ತಲ್ವ, ಆ ಚೈನಿಗೆ ಲಾಕ್ ಮಾಡಿಕೊಂಡೆ. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇದು ಹೋಲ್ ಗ್ಯಾಪ್ ಏನಿದೆ ಫ್ರೆಂಡ್ಸ್, ಇದನ್ನು ನೀವು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು. ನಾನು 8 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ, ಬೇಕಿದ್ರೆ 10 ಚೈನ್ಗಳವರೆಗೂ ಹಾಕ್ಕೊಳ್ಬೋದು. ಸೊ ವಿಡಿಯೋ ಪೂರ್ತಿ ನೋಡಿ, ನಿಮಗೇ ಅರ್ಥ ಆಗುತ್ತೆ. ಇವಾಗ ಲೇಸನ್ನು ನಾನು ಹಿಂದೆ ತಿರುಗಿಸ್ಕೊಂಡೆ. 2 ಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡಿದ್ದೀನಿ. ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಈ 8 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಬೇಕು. ಆ 8 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಳ್ಳೋದು, ಈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು 2 ಲೂಪಿಂದ ಒಂದು, ಮತ್ತೆ 2 ಲೂಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬಗಳಾಗುತ್ತೆ. ಸೊ ನಾನು ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಎಷ್ಟು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಒಟ್ಟು 11 ಕಂಬನ ಮಾಡಿದ್ದೀನಿ. ಸೊ ಪೂರ್ತಿಯಾಗಿ ನಾವು ಹಾಕ್ಕೊಳ್ಬಾರ್ದು. ಒಂದು 2 ಚೈನಷ್ಟು ಗ್ಯಾಪು ನಮಗೆ ಅಲ್ಲಿ ಇರಬೇಕು. ಒಟ್ಟು 11 ಕಂಬ ಮಾಡಿದ್ದೀನಿ. 11 ಕಂಬ ಆದಮೇಲೆ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕ್ಕೊಳ್ತೀನಿ.
ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಅಂದರೆ ನಾವಿಲ್ಲಿ ಬ್ಯಾಕ್ ಸೈಡಿಂದ ಕಂಬ ಮಾಡ್ಕೊಂಡು ಬಂದ್ವಲ್ಲ, ಮತ್ತು ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಬ್ಯಾಕ್ ಸೈಡಿಂದ ಕಂಬ ಮಾಡ್ಕೊಂಡು ಬಂದಿದ್ದು ಮತ್ತು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡಿದ್ದೀನಿ. ಈ ಫಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸೂಜಿ ಮೇಲೆ 3 ಲೂಪ್ ಇರುತ್ತೆ, ಒಂದೇ ಸಲ ಥ್ರೆಡನ್ನು ಹೇಳ್ಕೊಳ್ತಾ ಇದ್ದೀನಿ. ಅಂದರೆ ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಮೇಲೆ ನಮಗೆ ಹೋಲ್ ಗ್ಯಾಪ್ ಕಾಣಿಸುತ್ತೆ. ಆ ಹೋಲ್ ಗ್ಯಾಪ್ ನಾನಿವಾಗ ಮಾಡ್ತಾ ಇರೋದು ಸೆಕೆಂಡ್ ಹೋಲ್ ಗ್ಯಾಪಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡನ್ನು ತಂದು ಸೂಜಿ ಮೇಲೆ 3 ಲೂಪ್ ಇರುತ್ತೆ, ಒಂದೇ ಸಲ ನಾವು ಥ್ರೆಡನ್ನು 3ರಲ್ಲೂ ಒಂದೇ ಸಲ ಥ್ರೆಡನ್ನು ಮೇಲ್ ಪಾಸ್ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಇದೇ ರೀತಿ ಎಲ್ಲ ಕಂಬದ ಮೇಲೂ ಕೂಡ ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಎಲ್ಲ ಕಂಬದ ಮೇಲೂ ಕೂಡ ನಾವು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ನಾನಿಲ್ಲಿ ಪೂರ್ತಿಯಾಗಿ ಮಾಡ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ನಾವು ಒಂದು ಹಾಫ್ ಡಬಲ್ ಕ್ರೋಶನ ಮಾಡಬೇಕು. ಅಂದರೆ ಇಲ್ಲಿ ಕೊನೆ ಲಾಕ್ ಇರುತ್ತೆ ನೋಡಿ, 8 ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಒಟ್ಟು 12 ಹಾಫ್ ಡಬಲ್ ಕ್ರೋಶ ಬರುತ್ತೆ ನಮಗೆ ಇಲ್ಲಿ. ಲಾಕ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶ, ಒಟ್ಟು 12 ಹಾಫ್ ಡಬಲ್ ಕ್ರೋಶ ಆಯಿತು. ನಂತರ ಈ ಒಂದು ಚೈನ್ ಪಕ್ಕದಲ್ಲಿ ಒಂದು ಚೈನ್ ಗ್ಯಾಪ್ ಇರುತ್ತೆ, ಅಂದರೆ ಒಂದು ಚೈನ್ ಹಾಕಿರ್ತೀವಲ್ಲ ಬೇಸ್ ಲೈನಲ್ಲಿ, ಅಲ್ಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಈ ರೀತಿ ಒಂದು ಸ್ಲ್ಯಾಟಿಂಗ್ ಆಗಿರುವಂತಹ ಆರ್ಚ್ ಕ್ರಿಯೇಟ್ ಆಗುತ್ತೆ. ಇದನ್ನೇ ನೀವು 10 ಚೈನ್ಗಳನ್ನ ಹಾಕ್ಕೊಂಡ್ರೆ ಬಿಗ್ ಸೈಜಲ್ಲಿ ಕಾಣಿಸುತ್ತೆ. ನಂತರ ಮತ್ತೆ ಒಂದು ಚೈನ್ನ ಹಾಕ್ಕೊಂಡೆ. ಇಲ್ಲಿ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಅಂದರೆ ಬೇಸ್ ಲೈನಲ್ಲಿ ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್ ಹಾಕ್ಕೊಂಡು ಬಂದಿರ್ತೀವಲ್ಲ, ಆ ಗ್ಯಾಪಿಗೆ ನಾವು ಒಂದು ಚೈನ್ನ ಹಾಕಿ ಮತ್ತೆ ಸಿಂಗಲ್ ಕ್ರೋಶನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ಒಂದು ಚೈನ್ನ ಹಾಕೋದು, ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋದು, ಮತ್ತೆ ಒಂದು ಚೈನ್ನ ಹಾಕೋದು, ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡೋದು. ಇದೇ ರೀತಿ ಸ್ವಲ್ಪ ದೂರದವರೆಗೂ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಟ್ಟು 8 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಒಂದೊಂದು ಚೈನನ್ನು ಹಾಕ್ಕೊಂಡು. ಇದನ್ನು ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒಂದು ಚೈನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡೋದು. ನಾನಿಲ್ಲಿ ಒಟ್ಟು 8 ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ. ಅಂದರೆ 8 ಚೈನನ್ನು ಹಾಕಿ, ಅಂದರೆ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಅಂದರೆ 8 ಸಲ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ಅಷ್ಟೇ 8 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಆರ್ಚ್ ಮಾಡೋದಕ್ಕೆ. ಸ್ಟಾರ್ಟಿಂಗ್ ಹೆಂಗೆ ನಾವು ಸ್ಲ್ಯಾಟಿಂಗ್ ಆರ್ಚ್ ಮಾಡಿಕೊಂಡು ಅದಕ್ಕೆ 8 ಚೈನ್ಗಳನ್ನ ಹಾಕ್ಕೊಂಡೆ. 8 ಚೈನನ್ನು ಹಾಕಿ ಸ್ಟಾರ್ಟಿಂಗಲ್ಲಿ ಎಷ್ಟು ಗ್ಯಾಪ್ ಕೊಟ್ಟಿರ್ತೀರೋ ಅಷ್ಟೇ ಗ್ಯಾಪನ್ನು ನೆಕ್ಸ್ಟ್ ಆರ್ಚ್ಗೂ ಕೂಡ ಕೊಡಬೇಕು. ಅಂದರೆ ಇಲ್ಲಿ ನಾನು 4 ಸಿಂಗಲ್ ಕ್ರೋಶ ಬಿಟ್ಟು 5ನೇ ಸಿಂಗಲ್ ಕ್ರೋಶಕ್ಕೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಕೌಂಟ್ ಮಾಡಿಕೊಂಡೇ ತಗೊಳ್ಳಿ. ಈ ರೀತಿ ಲಾಕ್ ಮಾಡಬೇಕು 8 ಚೈನನ್ನು. ಲಾಕ್ ಆದಮೇಲೆ ಈ ರೀತಿ ಲೂಪ್ ಕಾಣಿಸುತ್ತೆ. ಮತ್ತೆ ನಾನು 2 ಚೈನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಂದು ಚೈನ್ ಇರುತ್ತಲ್ವ, ಅಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಹಿಂದೆಯಿಂದ ನಾವು ಡಬಲ್ ಕ್ರೋಶ ಕಂಬ ಮಾಡ್ತಾ ಹೋಗಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ನೆಕ್ಸ್ಟ್ 8 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಒಟ್ಟು 11 ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಒಂದು 2 ಚೈನ್ ಇರುತ್ತೆ, ಅದು ಕೂಡ ಕೌಂಟ್ ಮಾಡಿಕೊಂಡ್ರೆ 12 ಕಂಬ ಇರುತ್ತೆ. ನೀಟಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ. ನಾನಿಲ್ಲಿ ಒಟ್ಟು 11 ಡಬಲ್ ಕ್ರೋಶ ಕಂಬ ಮಾಡಿದ್ದೀನಿ. ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ನಾವು ಲೆಫ್ಟಿಂದ ಕಂಬ ಮಾಡ್ಕೊಂಡು ಬಂದಿರೋದು ಅಲ್ವಾ, ಹಾಗಾಗಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನ್ನ ಹಾಕಬೇಕು. ಒಂದು ಚೈನನ್ನು ಹಾಕಿ
ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಫಸ್ಟ್ ಕಂಬದ ಮೇಲೆ ಹಾಫ್ ಡಬಲ್ ಕ್ರೋಶ ಅಂದರೆ ಆ ಚೈನ್ ಕೆಳಗಡೆ ಇರುವಂಥ ಹೋಲಲ್ಲ, ಪಕ್ಕದ ಹೋಲಲ್ಲಿ ಆಲ್ರೆಡಿ ಆ ಹೋಲ್ ಮೇಲೆ 1 ಚೈನ್ ಇರುತ್ತಲ್ವ, ಹಾಗಾಗಿ ಅದ್ರ ಪಕ್ಕದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು, ಅಂದರೆ ಲಾಸ್ಟ್ ಕಂಬದ ಮೇಲೆ ಏನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಫಸ್ಟ್ ಕಂಬ ಇರುತ್ತಲ್ಲ ಅದ್ರ ಮೇಲೆಲ್ಲ ಅದ್ರ ಪಕ್ಕದ ಹೋಲಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡೆ. ಸೊ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಹಾಫ್ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸೊ ಪೂರ್ತಿಯಾಗಿ ಹಾಕ್ಕೊಳ್ಬೇಕು, ಯಾವುದೇ ಕಂಬವನ್ನು ಸ್ಕಿಪ್ ಮಾಡೋ ಹಾಗಿಲ್ಲ, ಎಲ್ಲ ಕಂಬದ ಮೇಲೂ ಹಾಫ್ ಡಬಲ್ ಕ್ರೋಶ ಬರಬೇಕು. ಸೊ ಕೊನೆಯಲ್ಲೂ ಕೂಡ ಲಾಕ್ ಮೇಲೆ ಒಂದ್ಸಲ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಈ 1 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿ ಆರ್ಚ್ ಕಾಣಿಸುತ್ತೆ. ನಂತರ ನಾವು ಸ್ಟಾರ್ಟಿಂಗ್ 2 ಆರ್ಚ್ ಮಧ್ಯೆ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟೇ ಗ್ಯಾಪನ್ನು ಇಲ್ಲೂ ಕೂಡ ಕೊಡಬೇಕು. ನಿಮಗೆ ಗ್ಯಾಪು ಅಂದರೆ ಸ್ಟಾರ್ಟಿಂಗ್ ಆರ್ಚು ಸೆಕೆಂಡ್ ಆರ್ಚ್ಗೂ ತುಂಬ ದೂರ ಆಯಿತು ಅಂದರೆ ನಾನು 8 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಲ್ವ, 1 ಚೈನ್ನ ಹಾಕ್ಕೊಂಡು, ಅದನ್ನೇ ಬೇಕಿದ್ದರೆ ಕಡಿಮೆ ಮಾಡ್ಕೊಳ್ಬೋದು. ಒಂದು 4 ಸಲ ಅಥವಾ 5 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇಷ್ಟೇ ಗ್ಯಾಪನ್ನು ನಾನು ಸೆಕೆಂಡ್ 1 ಆರ್ಚ್ ಆದಮೇಲೆ ಕೂಡ ಕೊಡ್ತೀನಿ. ಸೊ ಕೊನೆಯ ತನಕ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಕೊನೆ ಆರ್ಚಲ್ಲಿ 1 ಚೈನ್ ಜಾಸ್ತಿ ಹಾಕಿದ್ದೆ, 2 ಚೈನ್ ಜಾಸ್ತಿ ಹಾಕಿದ್ದೆ. ಅದ್ರ ಹೋಲ್ ಏನಿದೆ ಮಧ್ಯದಲ್ಲಿ ಅದು ಜಾಸ್ತಿನೇ ಕಾಣ್ತಿದೆ, ನೋಡ್ತಿರ್ಬೋದು. ಈ ರೀತಿ ಆರ್ಚ್ಗಳು ಕಾಣಿಸುತ್ತೆ. ಇದಕ್ಕೆ ನಾವು ಇಲ್ಲಿ ಮಧ್ಯದಲ್ಲಿ ಕುಚ್ಚನ್ನು ಕಟ್ಟೋದು, ಅಂದರೆ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ, ಬಟ್ ನಾವಿಲ್ಲಿ ಸೂಜಿ ದಾರದಿಂದ ಕುಚ್ಚನ್ನು ಕಟ್ಟಬೇಕಾಗುತ್ತೆ ಈ ಡಿಸೈನ್ಗೆ. ನಾನಿಲ್ಲಿ ಮಧ್ಯದಲ್ಲಿ ಆರ್ಚಿಗೆ ಕುಚ್ಚನ್ನು ಕಟ್ಟಿದ್ದೀನಿ, ಹೇಗೆ ಕಟ್ಟೋದಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಿಡಲ್ಗೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ. ಇದು ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ, ಹಾಗೆ ನಿಡಲು ಕೂಡ ಸ್ವಲ್ಪ ಬಿಗ್ ಸೈಜ್ನೇ ತೊಗೊಂಡಿದ್ದೀನಿ. ಇಲ್ಲಿ ಕೌಂಟ್ ಮಾಡಿಕೊಂಡು ಒಂದು 5ನೇ ಕಂಬದ ಮೇಲೆ ನಾನು ಈ ರೀತಿ ನಿಡಲ್ನ ಚುಚ್ಚುತ್ತಾ ಇದ್ದೀನಿ. ಕೆಳಗಡೆಯಿಂದ ಮೇಲೆ ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡಿರಬೇಕು. ಕಾಟನ್ ಥ್ರೆಡ್ಡಿಂದನೇ ಹಾಕ್ತಾ ಇದ್ದೀನಿ, ಜೆರಿ ಥ್ರೆಡ್ಡಿಂದನೂ ಕೂಡ ನೀವು ಹಾಕ್ಕೊಳ್ಬೋದು. ಮತ್ತು ಬೀಡ್ ಒಳಗಡೆಯಿಂದ ಈ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪಾಸ್ ಮಾಡಿಕೊಂಡು ನಿಡಲ್ನ ಹೊರಗಡೆ ತೆಗೆದು ನಾನಿಲ್ಲಿ 2 ಭಾಗ ಮಾಡ್ಕೊಳ್ತೀನಿ. ಥ್ರೆಡನ್ನು 2 ಭಾಗ ಮಾಡಿಕೊಂಡು ಆಲ್ರೆಡಿ ನಾನು 150 ಎಳೆ ಥ್ರೆಡನ್ನು ತಗೊಂಡಿದ್ದೀನಿ. ಫೋಲ್ಡ್ ಮಾಡಿ ಕಟ್ಟಿದಾಗ 300 ಎಳೆ ದಾರ ಆಗುತ್ತೆ. ಈ ದಾರನ ಈ ರೀತಿ ಕುಚ್ಚು ಕಟ್ಟೋದಕ್ಕೆ ಮಧ್ಯದಲ್ಲಿ ಹಾಕಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಕೂಡ ತುಂಬ ಸುಲಭವಾಗಿ ಕಟ್ಕೊಳ್ಳುವಂಥದ್ದು ಇದು. ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕಿ ಅದನ್ನು ಈ ರೀತಿ ಕೆಳಗಡೆ ಬಿಟ್ಟು ಕುಚ್ಚನ್ನು ನಾನು ಕೈಯಲ್ಲೇ ಕಟ್ತಾ ಇದ್ದೀನಿ. ಈ ರೀತಿ ಎಲ್ಲ ಥ್ರೆಡ್ಡನ್ನು ಕೂಡ ಒಂದೇ ಸಮ ಬರೋ ಹಾಗೆ ಈ ರೀತಿ ಇಟ್ಕೊಂಡು ಇವಾಗ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನು ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಿ ನಾನು ಕುಚ್ಚನ್ನು ಜೆರಿ ಥ್ರೆಡ್ಡಲ್ಲೇ ಕಟ್ಕೊಳ್ತಿದ್ದೀನಿ. ಬೇಕು ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಕಟ್ಕೊಂಡ್ವಲ್ಲ ಕಾಟನ್ ಥ್ರೆಡ್ಡಿಂದ, ಅಲ್ಲೊಂದು ಸಲ ಕಟ್ಟಿ ಫೋಲ್ಡ್ ಮಾಡಿ ಮತ್ತೆ ಅದೇ ಥ್ರೆಡ್ಡಿಂದನೂ ಕೂಡ ಕಟ್ಕೊಳ್ಬೋದು. ನಾನಿಲ್ಲಿ ಜೆರಿ ಥ್ರೆಡ್ಡಲ್ಲೇ ಕಟ್ತಾ ಇದ್ದೀನಿ. ಈ ರೀತಿ ಕಟ್ಟಕ್ಕೆ ಬರೋದಿಲ್ಲ ಅನ್ನೋರು ನಾರ್ಮಲ್ ಸೂಜಿ ದಾರಕ್ಕೆ ಅಂದರೆ ಸೂಜಿಗೆ ಜೆರಿ ಥ್ರೆಡ್ ಹಾಕ್ಕೊಂಡು ಕಟ್ಕೊಳ್ಬೋದು. ಒಂದು 2-3 ಸಲ ಈ ರೀತಿ ಸುತ್ತಕೊಂಡು ಹೂ ಕಟ್ಟೋ ರೀತಿ ನಾನು ಕಟ್ಕೊಳ್ತಾ ಇದ್ದೀನಿ. ಕಟ್ಟಾದಮೇಲೆ ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿ 2 ಥ್ರೆಡ್ಡನ್ನು ಹಿಂದೆ ತಗೊಂಡೋಗಿ ಹಿಂದೆ ಒಂದು 2 ಸಲ ಗಂಟು ಹಾಕ್ಕೊಳ್ತೀನಿ. ಸೊ ನಾನಿಲ್ಲಿ ಸ್ವಲ್ಪನೇ ಅಲ್ವ, ಅಂದರೆ 3 ಕುಚ್ಚ ಕಟ್ಟೋದಲ್ವ, ಹಾಗಾಗಿ ಕೈಯಲ್ಲೇ ಕಟ್ಕೊಳ್ತೀನಿ. ನೀಟಾಗಿ ಒಂದು 2-3 ಸಲ ಗಂಟು ಹಾಕ್ಕೊಂಡು ಜೆರಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡ್ರೆ ಈ ಕುಚ್ಚು ನೀಟಾಗಿ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ ಕುಚ್ಚು ಕಟ್ಟಿದ್ಮೇಲೆ. ಸೊ 3 ಆರ್ಚ್ಗೂ ಕೂಡ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. 150 ಎಳೆ ಥ್ರೆಡ್ಡನ್ನು ತಗೊಂಡ್ರೆ ಕುಚ್ಚು ದಪ್ಪವಾಗಿ ಬರುತ್ತೆ. ಇದು ಕೂಡ ಅಷ್ಟೇ, ಸ್ವಲ್ಪ ಜಾಸ್ತಿ ದಪ್ಪದಲ್ಲೇ ತಗೊಂಡಿದ್ದೀನಿ. 8 ಚೈನನ್ನು ತಗೊಂಡ್ರೆ ಇಷ್ಟು ಹೋಲ್ ಗ್ಯಾಪ್ ಇರುತ್ತೆ. 10 ಚೈನ್ ತಗೊಂಡ್ರೆ ನಮಗೆ
ಲಾಸ್ಟ್ ಆರ್ಚ್ ಏನಿದೆ ಆ ರೀತಿ ಕಾಣಿಸುತ್ತೆ. ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಡಿಫ್ರೆಂಟಾಗಿ ಈ ರೀತಿ ಡಿಸೈನ್ ಬೇಕು ಅನ್ನೋರು ಟ್ರೈ ಮಾಡ್ಬೋದು. ನೀವು ಕಂಬ ಮಾಡಬೇಕಿದ್ರೆ ಬೀಡ್ಸ್ಗಳನ್ನೂ ಕೂಡ ಹಾಕ್ಕೊಂಡು ನೀವು ಕಂಬಗಳನ್ನ ಮಾಡ್ಕೊಳ್ಬೋದು. ತುಂಬ ನೀಟಾಗಿ ಬರುತ್ತೆ. ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ. ಪ್ರೈಸ್ ಬಂದು ಇದಕ್ಕೆ ಒಂದು 700 800 ಅರೌಂಡ್ ಚಾರ್ಜ್ ಮಾಡ್ಬೋದು. ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕಂಬಗಳು ಮಾಡೋದು ಮತ್ತು ಕುಚ್ಚನ್ನು ಕೂಡ ಕಟ್ಟೋದಿರುತ್ತಲ್ವ, ಬೀಡನ್ನ ಹಾಕಿ ಸ್ವಲ್ಪ ಟೈಮು ಕೂಡ ಹಿಡಿಸುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಪ್ರೈಸ್ ಇರುತ್ತೆ ಫ್ರೆಂಡ್ಸ್. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈ ರೀತಿ ಡಿಸೈನ್ ಕಾಣಿಸುತ್ತೆ. ಎಲ್ರಿಗೂ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ತುಂಬ ಈಸಿನೂ ಕೂಡ ಇದೆ. ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.